ಪಾಳ್ಯದಲ್ಲಿ ಬಣಬಡಿದಾಟ ತಾರಕಕ್ಕೇರಿದೆ. ಬಂಡಾಯ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟು ಖಡಕ್ ಎಚ್ಚರಿಕೆ ಸಹ ನೀಡಿತ್ತು. ಈ ಬೆನ್ನಲ್ಲೇ ಇದೀಗ ಬಿಜೆಪಿ ತಟಸ್ಥ ಬಣ ಆಕ್ಟಿವ್ ಆಗಿಬಿಟ್ಟಿದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ತಗತಗಿಸುತ್ತಿದೆ. ಪಕ್ಷದೊಳಗೆ ಕುದಿಯುತ್ತಿರುವ ಅಸಮಾಧಾನ ಶಮನಕ್ಕೆ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಆದ್ರೂ ಸಹ ಬಣಗಳ ಸಮರ ಮಾತ್ರ ತಾರಕಕ್ಕೇರುತ್ತಿದೆ. ಹೌದು, ಮೊನ್ನೆ ನಡೆದ ಕೋರ್ ಕಮಿಟಿ ಮೀಟಿಂಗ್ ಬೆನ್ನಲ್ಲೇ ಇದೀಗ ಬಿಜೆಪಿ ತಟಸ್ಥ ಬಣ ಆಕ್ಟಿವ್ ಆಗಿದೆ. ಬಿಜೆಪಿ ಪಾಳೆಯದ ಬಣಬಡಿದಾಟ ಬಿಗ್ ಟ್ವಿಸ್ಟ್. ಕೋರ್ ಕಮಿಟಿ ಬೆನ್ನಲ್ಲೇ ತಟಸ್ಥ ಬಣ ಆಕ್ಟಿವ್. ಬಿಜೆಪಿಯ ಮೂರನೇ ಗುಂಪಿನ ನಾಯಕರಿಂದ ಡಿನ್ನರ್ ಸಭೆ. ರಾಮುಲು ಮತ್ತು ರೆಡ್ಡಿ ಕಲಹದ ಮಧ್ಯೆ ಬಿಜೆಪಿಯ ಮೂರನೇ ಬಣ ಡಿನ್ನರ್ ಮೀಟಿಂಗ್ ಮಾಡಿದೆ. ನಿನ್ನೆ ಕೋರ್ ಕಮಿಟಿ ಸಭೆ ಬೆನ್ನಲ್ಲೇ ಒಕ್ಕಲಿಗ ಹಾಗೂ ಲಿಂಗಾಯತ ನಾಯಕರು ಸೀಕ್ರೆಟ್ ಮೀಟಿಂಗ್ ನಡೆಸಿದ್ದಾರೆ. ಈ ವೇಳೆ ವಿಪಕ್ಷ ನಾಯಕ ಆರ್ ಅಶೋಕ್, ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಸಿಟಿ ರವಿ ಭಾಗಿಯಾಗಿದ್ರು. ಕೋರ್ ಕಮಿಟಿ ಸಭೆ ಬೆನ್ನಲ್ಲೇ ಮಹತ್ವದ ತಟಸ್ಥ ಬಣ ಕಡಕ್ಕಿಳಿದಿದೆ. ಇಷ್ಟು ದಿನ ಮೌನವಾಗಿದ್ದ ನಾಯಕರು ಅಲರ್ಟ್ ಆಗಿದ್ದಾರೆ. ಮೊನ್ನೆ ನಡೆದ ರಾಧಾ ಮೋಹನ್ ದಾಸ್ ಸಭೆ ಬೆನ್ನಲ್ಲೇ ನಾಯಕರ ಬೈಠಕ್ ಮಹತ್ವ ಪಡೆದಿದೆ. ಹೀಗಾಗಿ ಬಿಜೆಪಿ ಇದೀಗ ಮನೆಯೊಂದು ಮೂರು ಬಾಗಿಲಾಗಿದೆ. ಇವತ್ತು ನಾವೆಲ್ಲರೂ ಸೇರಿಕೊಂಡು ಇನ್ಕ್ಲೂಡಿಂಗ್ ಸಿಟಿ ರವಿ ಅವರು ಈಗ ತನ್ನ ರೈಲಿಗೆ ಹೋದರು. ಎಲ್ಲರೂ ಕೂತ್ಕೊಂಡು ನಾವು ವಿಮರ್ಶೆಗಳನ್ನು ಮಾಡಿ ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕಿ ಆ ವರದಿಯನ್ನು ನಾವು ನಾಳೆ ನಮ್ಮ ಕೇಂದ್ರದ ವರಿಷ್ಠರಿಗೆ ಕಳಿಸಿಕೊಡ್ಲಿಕ್ಕಾಗಿ ಸೇರಿದ್ದೇವೆ. ಎಲ್ಲವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸುಖಾಂತ್ಯಗೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ನನಗೆ. ಈ ರಾಜ್ಯದಲ್ಲಿ ಬಿಜೆಪಿನ ಶಕ್ತಿತ್ವ ಕಟ್ಟೋ ಸಲುವಾಗಿ ಸಣ್ಣ ಪುಟ್ಟ ಏನಾದರೂ ವ್ಯತ್ಯಾಸಗಳಿದ್ರೆ ಸರಿಪಡಿಸೋ ಸಲುವಾಗಿ ನಾವೆಲ್ಲರೂ ಕೂಡ ಒಕ್ಕಟ್ಟಾಗಿ ಒಮ್ಮತವಾಗಿ ಮಾಡ್ತೇವೆ. ನಾವು ಬಿ ಜೆ ಪಿಯ ಪರವಾಗಿರುವವರು, ಬಿ ಜೆ ಪಿಯನ್ನು ಶಕ್ತಿಗೊಳಿಸುವಂಥ ಸಲುವಾಗಿರೋರು. ಹೀಗಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಹೋಗುವ ಪ್ರಕ್ರಿಯೆಗೆ ನಾವು ಮುಂದೆ ಕೈ ಹಾಕಿದ್ದೇವೆ. ನಾವೆಲ್ಲರೂ ಕೂಡ ಸೇರಿ ಯಾರಾಗ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀರಿ. ಇನ್ನೂ ಒಂದು ಸುತ್ತು ಚರ್ಚೆ ಮಾಡಬೇಕಾಗ್ತೈತೆ. ನಾಳೆ ಬೆಳಗ್ಗೆ ಮತ್ತೆ ಮಾತಾಡಿ ಒಂದು ಹೆಸರುಗಳನ್ನು ಕೇಂದ್ರದ ನಾಯಕರ ಇಚ್ಛೆಯ ಮೇರೆಗೆ ನಾವು, ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ನಾವು ಕೊಡ್ತಾ ಇದ್ದೀರಿ. ಇಲ್ಲಿ ಯಾವುದೇ ರೀತಿಯಾದಂಥ ರಾಜಕೀಯದ ಚರ್ಚೆ ಆಗಿಲ್ಲ. ಒಟ್ಟಾರೆ ಬಿಜೆಪಿ ಪಾಳೆಯ ಮನೆಯೊಂದು ಮೂರು ಬಾಗಿಲು ಆಗಿದ್ದಂತೂ ಸುಳ್ಳಲ್ಲ. ಮುಂದಿನ ದಿನಗಳಲ್ಲಿ ಬಣಬಡಿದಾಟ ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತು ಬೆಂಗಳೂರಿನಲ್ಲಿ ಜನಾರ್ದನ ರೆಡ್ಡಿ ಅವರ ಸುದ್ದಿಗೋಷ್ಠಿ ಇದೆ. ರಾಮುಲು ಆರೋಪಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡ್ತಾರಾ ಗಣಿ ದನಿ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಪರಿಸ್ಥಿತಿ ಹೇಗಾಗಿದೆ ನೋಡಿ ರಾಜಕೀಯದಲ್ಲಿ. ಒಂದಾನೊಂದು ಕಾಲದಲ್ಲಿ ಇಬ್ಬರು ಅತ್ಯಾಪ್ತರು, ಒಬ್ಬರನ್ನ ಬಿಟ್ಟು ಒಬ್ರು ಇರಲಾರರು. ಬಳ್ಳಾರಿ ಅಂತ ಅಂದ್ರೆ ಗಣಿಧನಿ ಮತ್ತು ರಾಮುಲು ಅವರ ಜೋಡಿನೇ ಕಣ್ಮುಂದೆ ಬರುತ್ತೆ. ಈಗಲೂ ಕೂಡ ಆ ಜೋಡಿ ಮೋಡಿ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಯಾಕೋ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ ಇಬ್ಬರ ಮಧ್ಯೆ. ಜನಾರ್ದನ ರೆಡ್ಡಿಗೆ ಇವತ್ತು ಸುದ್ದಿಗೋಷ್ಠಿನ ಮಾಡ್ತಾರಂತೆ. ನಿನ್ನೆ ರಾಮುಲು ಅವರ ಆರೋಪ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನಾದರೂ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಸದ್ಯ ಇರುವ ಕುತೂಹಲ. ಒಟ್ಟಿನಲ್ಲಿ ಮಾಜಿ ದೋಸ್ತಿಗಳ ಮಧ್ಯೆ ಮತ್ತೊಂದು ಸುತ್ತಿನ ವಾಗ್ಯುದ್ಧ ಪ್ರಾರಂಭ ಆಗೋಯ್ತಾ ಆ ಮೂಲಕ ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ಕಾರಣ ನಿಮಗೆಲ್ಲ ಗೊತ್ತು, ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಬರಬೇಕು ಅಂತ ಸತತ ಪ್ರಯತ್ನ ಈ ಹಿಂದೆ ಮಾಡಿದಾಗ ಅವರನ್ನ ಪಕ್ಷನೇ ಬರಮಾಡ್ಕೊಳ್ಳಿಲ್ಲ. ಆಗ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಯಾವಾಗ ಜನಾರ್ದನ ರೆಡ್ಡಿ ಅವರು ತಮ್ಮದೇ ಒಂದು ಪಕ್ಷ ಕಟ್ಟೋದಕ್ಕೆ ಮುಂದಾದ್ರು, ಆಗಲೇ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಮಧ್ಯೆ ವೈಮನಸ್ಸು ಮೂಡಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವೈಮನಸ್ಸು ಈಗಲೂ ಕೂಡ ಮುಂದುವರಿತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಟ್ಟಿನಲ್ಲಿ ನಿನ್ನೆ ರಾಮುಲು ಅವರ ಆರೋಪ, ಇವತ್ತು ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಮಾಜಿ ದೋಸ್ತ್ಗೆ ಏನಾದರೂ ಕೌಂಟರ್ ಕೊಡ್ತಾರ, ಕಾದ್ ನೋಡ್ಬೇಕು. ಇವತ್ತು ಬೆಂಗಳೂರಿನಲ್ಲಿ ಜನಾರ್ದನ ರೆಡ್ಡಿ ಅವರ ಸುದ್ದಿಗೋಷ್ಠಿ ಇದೆ. ರಾಮುಲು ಆರೋಪಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡ್ತಾರಾ ಗಣಿ ದನಿ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಪರಿಸ್ಥಿತಿ ಹೇಗಾಗಿದೆ ನೋಡಿ ರಾಜಕೀಯದಲ್ಲಿ. ಒಂದಾನೊಂದು ಕಾಲದಲ್ಲಿ ಇಬ್ಬರು ಅತ್ಯಾಪ್ತರು, ಒಬ್ಬರನ್ನ ಬಿಟ್ಟು ಒಬ್ರು ಇರಲಾರರು. ಬಳ್ಳಾರಿ ಅಂತ ಅಂದ್ರೆ ಗಣಿಧನಿ ಮತ್ತು ರಾಮುಲು ಅವರ ಜೋಡಿನೇ ಕಣ್ಮುಂದೆ ಬರುತ್ತೆ. ಈಗಲೂ ಕೂಡ ಆ ಜೋಡಿ ಮೋಡಿ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಯಾಕೋ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ ಇಬ್ಬರ ಮಧ್ಯೆ. ಜನಾರ್ದನ ರೆಡ್ಡಿಗೆ
ಇವತ್ತು ಸುದ್ದಿಗೋಷ್ಠಿನ ಮಾಡ್ತಾರಂತೆ. ನಿನ್ನೆ ರಾಮುಲು ಅವರ ಆರೋಪ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನಾದರೂ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಸದ್ಯ ಇರುವ ಕುತೂಹಲ. ಒಟ್ಟಿನಲ್ಲಿ ಮಾಜಿ ದೋಸ್ತಿಗಳ ಮಧ್ಯೆ ಮತ್ತೊಂದು ಸುತ್ತಿನ ವಾಗ್ಯುದ್ಧ ಪ್ರಾರಂಭ ಆಗೋಯ್ತಾ ಆ ಮೂಲಕ ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ಕಾರಣ ನಿಮಗೆಲ್ಲ ಗೊತ್ತು, ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಬರಬೇಕು ಅಂತ ಸತತ ಪ್ರಯತ್ನ ಈ ಹಿಂದೆ ಮಾಡಿದಾಗ ಅವರನ್ನ ಪಕ್ಷನೇ ಬರಮಾಡ್ಕೊಳ್ಳಿಲ್ಲ. ಆಗ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಯಾವಾಗ ಜನಾರ್ದನ ರೆಡ್ಡಿ ಅವರು ತಮ್ಮದೇ ಒಂದು ಪಕ್ಷ ಕಟ್ಟೋದಕ್ಕೆ ಮುಂದಾದ್ರು, ಆಗಲೇ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಮಧ್ಯೆ ವೈಮನಸ್ಸು ಮೂಡಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವೈಮನಸ್ಸು ಈಗಲೂ ಕೂಡ ಮುಂದುವರಿತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಟ್ಟಿನಲ್ಲಿ ನಿನ್ನೆ ರಾಮುಲು ಅವರ ಆರೋಪ, ಇವತ್ತು ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಮಾಜಿ ದೋಸ್ತ್ಗೆ ಏನಾದರೂ ಕೌಂಟರ್ ಕೊಡ್ತಾರ, ಕಾದ್ ನೋಡ್ಬೇಕು. ಇವತ್ತು ಬೆಂಗಳೂರಿನಲ್ಲಿ ಜನಾರ್ದನ ರೆಡ್ಡಿ ಅವರ ಸುದ್ದಿಗೋಷ್ಠಿ ಇದೆ. ರಾಮುಲು ಆರೋಪಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡ್ತಾರಾ ಗಣಿ ದನಿ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಪರಿಸ್ಥಿತಿ ಹೇಗಾಗಿದೆ ನೋಡಿ ರಾಜಕೀಯದಲ್ಲಿ. ಒಂದಾನೊಂದು ಕಾಲದಲ್ಲಿ ಇಬ್ಬರು ಅತ್ಯಾಪ್ತರು, ಒಬ್ಬರನ್ನ ಬಿಟ್ಟು ಒಬ್ರು ಇರಲಾರರು. ಬಳ್ಳಾರಿ ಅಂತ ಅಂದ್ರೆ ಗಣಿಧನಿ ಮತ್ತು ರಾಮುಲು ಅವರ ಜೋಡಿನೇ ಕಣ್ಮುಂದೆ ಬರುತ್ತೆ. ಈಗಲೂ ಕೂಡ ಆ ಜೋಡಿ ಮೋಡಿ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಯಾಕೋ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ ಇಬ್ಬರ ಮಧ್ಯೆ. ಜನಾರ್ದನ ರೆಡ್ಡಿಗೆ ಇವತ್ತು ಸುದ್ದಿಗೋಷ್ಠಿನ ಮಾಡ್ತಾರಂತೆ. ನಿನ್ನೆ ರಾಮುಲು ಅವರ ಆರೋಪ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನಾದರೂ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಸದ್ಯ ಇರುವ ಕುತೂಹಲ. ಒಟ್ಟಿನಲ್ಲಿ ಮಾಜಿ ದೋಸ್ತಿಗಳ ಮಧ್ಯೆ ಮತ್ತೊಂದು ಸುತ್ತಿನ ವಾಗ್ಯುದ್ಧ ಪ್ರಾರಂಭ ಆಗೋಯ್ತಾ ಆ ಮೂಲಕ ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ಕಾರಣ ನಿಮಗೆಲ್ಲ ಗೊತ್ತು, ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಬರಬೇಕು ಅಂತ ಸತತ ಪ್ರಯತ್ನ ಈ ಹಿಂದೆ ಮಾಡಿದಾಗ ಅವರನ್ನ ಪಕ್ಷನೇ ಬರಮಾಡ್ಕೊಳ್ಳಿಲ್ಲ. ಆಗ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಯಾವಾಗ ಜನಾರ್ದನ ರೆಡ್ಡಿ ಅವರು ತಮ್ಮದೇ ಒಂದು ಪಕ್ಷ ಕಟ್ಟೋದಕ್ಕೆ ಮುಂದಾದ್ರು, ಆಗಲೇ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಮಧ್ಯೆ ವೈಮನಸ್ಸು ಮೂಡಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವೈಮನಸ್ಸು ಈಗಲೂ ಕೂಡ ಮುಂದುವರಿತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಟ್ಟಿನಲ್ಲಿ ನಿನ್ನೆ ರಾಮುಲು ಅವರ ಆರೋಪ, ಇವತ್ತು ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಮಾಜಿ ದೋಸ್ತ್ಗೆ ಏನಾದರೂ ಕೌಂಟರ್ ಕೊಡ್ತಾರ, ಕಾದ್ ನೋಡ್ಬೇಕು. ಇವತ್ತು ಬೆಂಗಳೂರಿನಲ್ಲಿ ಜನಾರ್ದನ ರೆಡ್ಡಿ ಅವರ ಸುದ್ದಿಗೋಷ್ಠಿ ಇದೆ. ರಾಮುಲು ಆರೋಪಕ್ಕೆ ಸಂಬಂಧಪಟ್ಟಂತೆ ಕೌಂಟರ್ ಕೊಡ್ತಾರಾ ಗಣಿ ದನಿ ಅನ್ನೋದು ಸದ್ಯ ಇರುವಂತಹ ಪ್ರಶ್ನೆ. ಪರಿಸ್ಥಿತಿ ಹೇಗಾಗಿದೆ ನೋಡಿ ರಾಜಕೀಯದಲ್ಲಿ. ಒಂದಾನೊಂದು ಕಾಲದಲ್ಲಿ ಇಬ್ಬರು ಅತ್ಯಾಪ್ತರು, ಒಬ್ಬರನ್ನ ಬಿಟ್ಟು ಒಬ್ರು ಇರಲಾರರು. ಬಳ್ಳಾರಿ ಅಂತ ಅಂದ್ರೆ ಗಣಿಧನಿ ಮತ್ತು ರಾಮುಲು ಅವರ ಜೋಡಿನೇ ಕಣ್ಮುಂದೆ ಬರುತ್ತೆ. ಈಗಲೂ ಕೂಡ ಆ ಜೋಡಿ ಮೋಡಿ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇತ್ತು. ಬಟ್ ಯಾಕೋ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ಪರಿಸ್ಥಿತಿ ಕಾಣಿಸ್ತಾ ಇದೆ ಇಬ್ಬರ ಮಧ್ಯೆ. ಜನಾರ್ದನ ರೆಡ್ಡಿಗೆ ಇವತ್ತು ಸುದ್ದಿಗೋಷ್ಠಿನ ಮಾಡ್ತಾರಂತೆ. ನಿನ್ನೆ ರಾಮುಲು ಅವರ ಆರೋಪ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಏನಾದರೂ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರಾ ಅನ್ನೋದು ಸದ್ಯ ಇರುವ ಕುತೂಹಲ. ಒಟ್ಟಿನಲ್ಲಿ ಮಾಜಿ ದೋಸ್ತಿಗಳ ಮಧ್ಯೆ ಮತ್ತೊಂದು ಸುತ್ತಿನ ವಾಗ್ಯುದ್ಧ ಪ್ರಾರಂಭ ಆಗೋಯ್ತಾ ಆ ಮೂಲಕ ಅನ್ನುವಂಥದ್ದು ಸದ್ಯ ಇರುವಂತಹ ಕುತೂಹಲ. ಕಾರಣ ನಿಮಗೆಲ್ಲ ಗೊತ್ತು, ಜನಾರ್ದನ ರೆಡ್ಡಿ ಅವರು ಬಿಜೆಪಿಗೆ ಬರಬೇಕು ಅಂತ ಸತತ ಪ್ರಯತ್ನ ಈ ಹಿಂದೆ ಮಾಡಿದಾಗ ಅವರನ್ನ ಪಕ್ಷನೇ ಬರಮಾಡ್ಕೊಳ್ಳಿಲ್ಲ. ಆಗ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಯಾವಾಗ ಜನಾರ್ದನ ರೆಡ್ಡಿ ಅವರು ತಮ್ಮದೇ ಒಂದು ಪಕ್ಷ ಕಟ್ಟೋದಕ್ಕೆ ಮುಂದಾದ್ರು, ಆಗಲೇ ರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಮಧ್ಯೆ ವೈಮನಸ್ಸು ಮೂಡಿತ್ತು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ವೈಮನಸ್ಸು ಈಗಲೂ ಕೂಡ ಮುಂದುವರಿತಾ ಇದೆಯಾ ಅನ್ನೋದು ಸದ್ಯ ಇರುವಂತಹ ಕುತೂಹಲ. ಒಟ್ಟಿನಲ್ಲಿ ನಿನ್ನೆ ರಾಮುಲು ಅವರ ಆರೋಪ, ಇವತ್ತು ಸುದ್ದಿಗೋಷ್ಠಿಯಲ್ಲಿ ಜನಾರ್ದನ ರೆಡ್ಡಿ ಅವರು ತಮ್ಮ ಮಾಜಿ ದೋಸ್ತ್ಗೆ ಏನಾದರೂ ಕೌಂಟರ್ ಕೊಡ್ತಾರ, ಕಾದ್ ನೋಡ್ಬೇಕು.